ಹೆಲೋ ಫ್ರೆಂಡ್ಸ್, ಇವತ್ತು ಕ್ಯಾನ್ವಾ ಅನ್ನೋ ಫ್ರೀ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಹೇಗೆ ಡಿಸೈನ್ ಮಾಡ್ಬೋದು ತಮ್ಮನೇಲ್ ಅಂತ ನೋಡೋಣ. ಸೊ ಗೂಗಲ್ ಓಪನ್ ಮಾಡಿಬಿಟ್ಟು ಅಲ್ಲಿ ಕ್ಯಾನ್ವಾ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸೊ ಅದು ಸಾಫ್ಟ್ವೇರ್ ಓಪನ್ ಆಗುತ್ತೆ. ಸೊ ದಿಸ್ ಈಸ್ ಅ ಫ್ರೀ ಪ್ಲ್ಯಾಟ್ಫಾರ್ಮ್. ಸೊ ಇಲ್ಲಿ ನಮಗೆ ಟೆಂಪ್ಲೇಟ್ಸ್ ಪ್ರೀ ಬಿಲ್ಟ್ ಇರುತ್ತೆ, ಅಂದರೆ ಆಲ್ರೆಡಿ ಡಿಸೈನ್ ಮಾಡಿರೋಂಥ ಪೇಜಸ್ ಇರುತ್ತೆ. ಸೊ ನಮಗೆ ಯಾವುದು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ನಾವು ಚೂಸ್ ಮಾಡಿಬಿಟ್ಟು ನಾವು ಡಿಸೈನ್ ಮಾಡ್ತಾ ಹೋಗ್ಬೋದು. ಸೊ ಈಗ ನಾನು ಮಾಡ್ತಿರೋದು ಯೂಟ್ಯೂಬ್ದು ತಮ್ನೇಲ್. ಸೊ ಬರ್ಡೇ ಕಾರ್ಡ್ಸ್, ಗ್ರೀಟಿಂಗ್ ಕಾರ್ಡ್ಸ್, ಇನ್ವಿಟೇಷನ್ ಕಾರ್ಡ್ಸ್, ಬಿಸ್ನೆಸ್ ಕಾರ್ಡ್ಸ್, ರೆಸ್ಯೂಮೆ ಏನು ಬೇಕಿದ್ರೂ ಡಿಸೈನ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ರ್ಯಾಂಡಮ್ ಆಗಿ ಒಂದು ಪ್ಲೇನ್ ಫ್ರೀ ಟೆಂಪ್ಲೇಟ್, ಪ್ರೀ ಬಿಲ್ಟ್ ಟೆಂಪ್ಲೇಟ್ ಏನಿದೆ ಅದನ್ನು ತೊಗೊತಾ ಇದ್ದೀನಿ. ಸೊ ಅದರಲ್ಲಿ ಇರೋ ಎಲಿಮೆಂಟ್ಸ್, ಸೊ ಅದೇನಿದೆ ಥಂಡರ್ ಮಾರ್ಕ್, ಅದು ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಅದು ಬೇಡ ನನಗೆ, ನಾನು ಅದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಈಗ ನನಗೆ ಈ ಪೇಜ್ಗೆ ನಾನು ಏನು ಬೇಕು ಅದನ್ನು ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈಗ ನಾನು ಇಮೇಜ್ನ ಹಾಕ್ತಾಯಿದ್ದೀನಿ. ಸೊ ಇಮೇಜ್ನ ಹಾಕ್ತೀನಿ. ಸೊ ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಅಲ್ಲಿ ಏನು ಕ್ರೌನ್ ಇದೆ, ಆ ಕಿರೀಟದ ಸಿಂಬಲ್ ಏನೇನಿದೆ ಅದೆಲ್ಲ ಪೇಯ್ಡ್ ವರ್ಷನ್ಸ್. ಸೊ ಅದಕ್ಕೆಲ್ಲ ಪೇ ಮಾಡಬೇಕಾಗತ್ತೆ, ಅದನ್ನು ಯೂಸ್ ಮಾಡ್ಬೇಕಂತ. ಸೊ ಅದನ್ನು ಬಿಟ್ಟು ಫ್ರೀ ಆಗಿರೋದಂಥದ್ದು ಇರುತ್ತೆ ಟೆಂಪ್ಲೇಟ್ಸ್, ಅದನ್ನು ಯೂಸ್ ಮಾಡ್ಬೋದು. ಈಗ ಸದ್ಯಕ್ಕೆ ನಾನು ಹಾಗೆ ಇಡ್ತಾ ಇದ್ದೀನಿ ಇಮೇಜ್ನ. ಸೊ ನಮಗೆ ಹೇಗೆ ಬೇಕು ಹಾಗೆ ಅಲ್ಲಿಗೆ ಡ್ರ್ಯಾಗ್ ಮಾಡ್ಬೋದು ನಾವು. ಸೊ ನೀವು ನೋಡ್ತಿದ್ದೀರಾ, ನಾನು ಸೈಜ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಅಲ್ಲಿ ಟಿಕ್ ಮಾರ್ಕ್ ಇದೆ ರೈಟ್ ಸೈಡ್ ಕಾರ್ನರಲ್ಲಿ, ಅದನ್ನು ಟಿಕ್ ಮಾಡಬೇಕು. ಸೊ ಅದು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಟೆಕ್ಸ್ಟ್ ಬರಿತಾ ಇದ್ದೀನಿ. ಸೊ ಟೆಕ್ಸ್ಟಿಗೆ ಟಿ ಅನ್ನೋ ಆಪ್ಷನ್ಸ್ ಇತ್ತು, ಅದಕ್ಕೆ ಕ್ಲಿಕ್ ಮಾಡಿದೆ. ಸೊ ಅದಾದಮೇಲೆ ಡಿಸೈನ್ ವಿತ್ ಕ್ಯಾನ್ವಾ, ಈ ಥರ ವರ್ಡ್ಸ್ ಎಲ್ಲಾದರೂ ಬರಿಬೋದು, ಇಲ್ಲಾಂದರೆ ಅದಕ್ಕೆ ಕ್ಯಾನ್ವಾದ ಲೋಗೋ ಇರುತ್ತೆ, ಅದನ್ನು ಸಹ ಹಾಕ್ಬೋದು. ಈಗ ನಾನು ಬರೀ ಡಿಸೈನ್ ವಿತ್ ಅಂತ ಬರೆದೆ. ಈಗ ಅದನ್ನು ಮತ್ತೆ ನಾನು ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಸೊ ನನಗೆ ಎಲ್ಲಿ ರಿಕ್ವೈರ್ಮೆಂಟ್ ಇದೆ, ಎಲ್ಲಿಗೆ ಬರಬೇಕು ಅಂತ ಇತ್ತು ಆ ಟೆಕ್ಸ್ಟ್, ಅದನ್ನು ಅಲ್ಲಿಗೆ ಡ್ರ್ಯಾಗ್ ಮಾಡಿದೆ. ಸೊ ನೆಕ್ಸ್ಟ್ ಡಿಸೈನ್ ಎಲಿಮೆಂಟ್ಸ್ ಇದೆ. ಸೊ ಈಗ ಎಲಿಮೆಂಟ್ಸ್ ಹೋದೆ, ಎಲಿಮೆಂಟ್ಸಲ್ಲಿ ಕ್ಯಾನ್ವಾ ಅಂತ ಲೋಗೋ ಇದೆ. ಸೊ ಆಲ್ರೆಡಿ ಯೂಸ್ ಮಾಡಿದ್ದು ಅದಕ್ಕೆ ಇಲ್ಲಿತ್ತು. ಇಲ್ಲ ಅಂತಂದರೆ ಸರ್ಚಲ್ಲಿ ಹೋಗಿ ಕ್ಯಾನ್ವಾ ಲೋಗೋ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಮಗೆ ಲೋಗೋ ಸಿಗುತ್ತೆ. ಸೊ ಅದನ್ನು ಸಹ ಹಾಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಸೊ ರೀಸೈಸ್ ಮಾಡ್ಬೋದು ನಮಗೆ ಹೇಗೆ ಬೇಕು. ಮತ್ತು ನಾನು ಎಲಿಮೆಂಟ್ಸ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್. ಸೊ ಇದೆಲ್ಲ ಡಿಸೈನ್ ಆಲ್ರೆಡಿ ಇದು ಫ್ರೀ ಆಗಿದೆ. ಸೊ ಹಾಗಾಗಿ ನಾನು ಅದನ್ನು ತೊಗೊಂಡು ನನಗೆ ಹೇಗೆ ಬೇಕು ಅದನ್ನು ಹಾಗೆ ರೀಸೈಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಅಗೇನ್ ಟಿಕ್ ಮಾರ್ಕ್ನ ಸಹ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇದೊಂದು ಫೈರ್ ಎಲಿಮೆಂಟ್ ತೊಗೊಳ್ತಾ ಇದ್ದೀನಿ. ಸೊ ಅದು ನಾನು ಕ್ಯಾನ್ವಾ ಲೋಗೋ ಏನಿದೆ ಅದ್ರ ಕೆಳಗೆ ಬರೋ ಹಾಗೆ ಅದನ್ನು ರೀಸೈಸ್ ಮಾಡಬೇಕು. ಸೊ ಫೋರ್ ಕಾರ್ನರ್ಸ್ಗೂ ಒಂದು ಬಾಕ್ಸ್ ಶೇಪಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ 4 ಕಾರ್ನರ್ಸ್ಗೂ ಡಾಟ್ಸ್ ಇದೆ, ವೈಟ್ ಡಾಟ್ಸ್. ಸೊ ಅದು ರೀಸೈಸ್ ಮಾಡೋಕ್ಕೆ, ಚಿಕ್ಕದು ಬೇಕಾದ್ರೆ ಚಿಕ್ಕದು ಮಾಡೋವಂಥದ್ದು, ಇಲ್ಲ ದೊಡ್ಡದು ಬೇಕು ಅಂದರೆ ದೊಡ್ಡದು. ಸೊ ನಮಗೆ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ನಾವು ಅದನ್ನು ರೀಸೈಸ್ ಮಾಡ್ತೀವಿ. ಅದಾದಮೇಲೆ ಇದು ಲೈಕ್ ಬಟನ್. ಸೊ ಇದೆಲ್ಲ ಆ್ಯನಿಮೇಷನ್ಸ್, ಅದು ಸಬ್ಸ್ಕ್ರೈಬ್, ಲೈಕ್ ಮತ್ತು ಅದು ಫೈರ್ ಎಲಿಮೆಂಟ್. ಸೊ ಸ್ಟ್ಯಾಟಿಕ್ ಆಗೂ ಸಿಗುತ್ತೆ ಮತ್ತು ಹೀಗೆ ಮೂಮೆಂಟ್ ಇರೋವಂಥದ್ದು ಸಿಗುತ್ತೆ. ಸೊ ಮೂಮೆಂಟ್ ಇರೋದೆಲ್ಲ ಬಂದು ಆ್ಯನಿಮೇಷನ್ ಇರೋವಂಥ ಎಲಿಮೆಂಟ್ಸ್ಗಳು. ಸೊ ಈಗ ನೋಡಿ ಆ್ಯರೋ ಮಾರ್ಕ್ನ ನಾನು ಚೂಸ್ ಮಾಡಿದೆ. ಸೊ ಯಾವುದು ಹಾಗೇ ಇರುತ್ತೋ, ಅಂದರೆ ಮೋಷನ್ ಲೆಸ್ ಇರುತ್ತೋ ಅದೆಲ್ಲ ಸ್ಟ್ಯಾಟಿಕ್. ಯಾವುದು ಮೋಷನ್ ಇರುತ್ತೆ ಅದೆಲ್ಲ ಡೈನಮಿಕ್ ಎಲಿಮೆಂಟ್ಸ್. ಸೊ ಇಲ್ಲ ಅಂತಂದರೆ ಈಸಿಯಾಗಿ ಹೇಳಬೇಕಂದ್ರೆ ಆ್ಯನಿಮೇಟೆಡ್ ಎಲಿಮೆಂಟ್ಸ್. ಸೊ ನಮ್ಮ ತಮ್ನೇಲ್ ಹೇಗೆ, ನಮ್ಮ ಕಂಟೆಂಟ್ ಏನಿದೆ, ಸೊ ಅದಕ್ಕೆ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನಾವು ಡಿಸೈನ್ ಮಾಡ್ತಾ ಹೋಗ್ಬೋದು. ಸೊ ಏನೇ ಒಂದು ಎಲಿಮೆಂಟ್ ನಾವು ಆ್ಯಡ್ ಮಾಡಿದ್ಮೇಲೆ ಅಲ್ಲಿ ಟಿಕ್ ಮಾರ್ಕ್ ಅನ್ನೋದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಎಗೇನ್ ನಾನು ಬೇರೆ ಎಲಿಮೆಂಟ್ಸ್ನ ಸರ್ಚ್ ಮಾಡ್ತಾಯಿದ್ದೀನಿ. ಸೊ ಶೇರ್ ಬಟನ್, ಇದು ಶೇರ್ ಎಲಿಮೆಂಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಈ ಕಾರ್ನರ್ಗೆ ಪ್ಲೇಸ್ ಮಾಡಬೇಕಂತ ಅನಿಸ್ತು. ಸೊ ಹಾಗಾಗಿ ಅಲ್ಲಿಗೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನಮಗೆ ಹೇಗೆ ಬೇಕು ಹಾಗೆ ಡಿಸೈನ್ ಮಾಡ್ಕೋಬೋದು ಯೂಸಿಂಗ್ ಕ್ಯಾನ್ವಾ. ಸೊ ಟಿಕ್ ಮಾರ್ಕ್ ಮಾಡಿದ್ರೆ ಫೈನಲ್ ಆಗುತ್ತೆ.
ಸೊ ಈಗ ಇದನ್ನು ಸೇವ್ ಮಾಡಬೇಕು ಅಂತಂದರೆ ನಾವು ಸೇವ್ ಮಾಡ್ಬೋದು, ಡೌನ್ಲೋಡ್ ಮಾಡ್ಬೋದು, ಇಲ್ಲ ಅಂತಂದರೆ ನಾವು ಶೇರ್ ಸಹ ಮಾಡ್ಬೋದು ಇದು ಲಿಂಕ್ನ ಪೇಜ್ದು.